ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಮಂಡೇ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದ ತಕ್ಷಣ ಫಿಲ್ಟ್ರೇಷನಿಗೆಲ್ಲ ಹಾಕಿಬಿಟ್ಟು ಮತ್ತೆ ಇಲ್ಲಿ ಬಂದು ಕೂತಿದ್ದೀನಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ ಇದೆ ನಿಜವಾಗ್ಲೂ. ಫುಲ್ಲು ಕೆಲಸಕ್ಕೆ ಬರೋಕ್ಕೆ ಇಷ್ಟ ಇರಲಿಲ್ಲ ನನಗಂತೂ. ಇವತ್ತು ಫುಲ್ಲು ನನಗೆ ಸುಸ್ತಾಗ್ತಾಯಿತ್ತು. ಏನಕ್ಕೆ ಅಂತಲೇ ಗೊತ್ತಿಲ್ಲ. ನನಗೆ ಒಂದು 5-6 ಡೇಸಿಂದ ನನಗೆ ಆಗ್ತಾನೇ ಇಲ್ಲ. ಇವತ್ತಂತೂ ಫುಲ್ ಹೆವಿ ಆಗಿಬಿಟ್ಟಿದೆ. ತುಂಬ ಸುಸ್ತು. ಒಂದು ಸ್ವಲ್ಪ ಇಷ್ಟೇ ನಡೆದ್ರೆ ಸಾಕು ಅಷ್ಟು ಸುಸ್ತಾಗ್ತಾ ಇದೆ. ಮತ್ತು ಫುಲ್ಲು ಒಂಥರ ಹೊಟ್ಟೆ ನೋವು, ಏನು ಅಂತಲೇ ನಂಗೆ ಅರ್ಥ ಆಗ್ತಾಯಿಲ್ಲ. ಹಾಗಾಗಿ ಇವತ್ತು ಕೆಲ್ಸಕ್ಕೆ ಬರೋ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಏನು ಮಾಡೋದು, ಈ ಮಂತಲ್ಲಿ ನಂದು ವೀಕ್ ಆಫ್ಸ್ ಎಲ್ಲ ಮುಗ್ದೋಗ್ಬಿಟ್ಟಿದೆ ಅಂತ ಬರ್ತಾಯಿದ್ದೀನಿ. ಇನ್ನೊಂದು ಈ ಮಂತ್ ಮುಗಿಯೋ ತನಕ ಒಂದು ರಜೆ ಹಾಕಬಾರ್ದು ಅಂತ ಬರ್ತಾಯಿದ್ದೀನಿ. ಹಾಗೆ ಟಿಫನೆಲ್ಲ ಮುಗಿಸ್ಕೊಂಡೇ ಬಂದೆ. ಟಿಫನ್ ತಿಂದ್ಕೊಂಡು ಬಂದ್ರೂ ನನಗೆ ಅಷ್ಟು ಸೆಕೆ ಆಗ್ತಾಯಿದೆ ಇವತ್ತು. ಅಷ್ಟು ಕಷ್ಟ ಆಗ್ತಾಯಿದೆ ನನಗೆ ಇವತ್ತು. ಅಷ್ಟು ಸುಸ್ತಾಗ್ತಾಯಿದೆ. ಅದರಲ್ಲೂ ಆ ಸುಸ್ತುಗೂ ಆ ಸೆಕೆ ಬೇರೆ ಜಾಸ್ತಿ ಅಲ್ವಾ, ಬಿಸಿಲು ಬೇರೆ ಜಾಸ್ತಿ. ಇನ್ನೂ ಒಂಥರ ಫೀಲ್ ಅದು. ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಎಲ್ಲೂ ಹೋಗೋದು ಬೇಡ ಅಂದ್ಬಿಟ್ಟು ಫಿಲ್ಟ್ರೇಷನಿಗೆ ಒಂದು ಹಾಕಿಬಿಟ್ಟು ಇಲ್ಲಿ ಬಂದು ಕೂತ್ಕೊಬಿಟ್ಟೆ. ಮತ್ತು ಆಫೀಸ್ ರೂಮ್ ಹತ್ರ ಹೋಗಿ ಕೂತ್ಕೊಬಿಡ್ತೀನಿ. ಹುಡುಗರನ್ನ ಫೋನಲ್ಲೇ ಫೋಟೋ ಹಾಕಿಸ್ಕೋತೀನಿ. ಜಾಸ್ತಿ ಹೋಗೋಕ್ಕಾಗಲ್ಲ ನನಗೆ ಆ ಕಡೆ. ಇನ್ನೇನು ಜಾಸ್ತಿ ಬಿಸಿಲು ಸ್ಟಾರ್ಟ್ ಆಗಿಬಿಡುತ್ತೆ. ಇವಾಗ 10 ಕಾಲ ಆಯಿತು. ಇನ್ನು ಜಾಸ್ತಿ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನೇನು 11 ಗಂಟೆಗೆಲ್ಲ ಆಚೆ ಹೋಗೋಕ್ಕೆ ಆಗಲ್ಲ, ಅಷ್ಟು ಬಿಸಿಲು ಬಂದುಬಿಡುತ್ತೆ. ಓಕೆ ಗಾಯ್ಸ್, ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. काम चल रहा है. ನೋಡಿ, ಇಲ್ಲೆಲ್ಲ ಒಂದು ಸ್ವಲ್ಪ ಒಣಗೋಗಿತ್ತು. ಈ ಕಡೆ ಸೈಡಲ್ಲಿರೋವೆಲ್ಲ ಒಣಗೋಗಿದ್ದಾವೆ. ಎಲ್ಲ ನೀರು ಹಾಕಿಸ್ತಾ ಇದ್ದೀನಿ ಇವತ್ತೆಲ್ಲ. ಹುಡುಗರ ಹತ್ರ ಜಾಸ್ತಿ ನೀರು ಕೊಟ್ಬಿಡೋಣ ಅಂತ. ಏಕೆ ಅಂದರೆ ನನಗೆ ಒಂಥರ ಹೊಟ್ಟೆ ಉರಿಯುತ್ತೆ ಆ ಗಿಡಗಳೆಲ್ಲ ಸತ್ತೋಗಿರೋದು ನೋಡಿಬಿಟ್ಟು. ಹಾಗಾಗಿ ಒಂದು ಸ್ವಲ್ಪ ಜನ, ಒಂದು 4 ಜನನ ರೂಮ್ ಕ್ಲೀನಿಂಗಿಗೆ ಬಿಟ್ಟಿದ್ದೀನಿ. ಇನ್ನು 4 ಜನನ ಮತ್ತು ವಾಟರ್ ಹಾಕೋಕ್ಕೆ ಬಿಟ್ಟಿದ್ದೀನಿ. ಯಾಕಂದರೆ ಬಿಸಿಲು ತುಂಬ ಇರೋದ್ರಿಂದ. ಮೊನ್ನೆ ಮಳೆ ಬಂದಿದೆ ಲೈಟಾಗಿ, ಆದ್ರೂ ಡೈಲಿ ಥರ ಕೊಡಲೇಬೇಕು ನೀರನ್ನ, ಇಲ್ಲಾಂದರೆ ಗಿಡ ಸತ್ತೋಗುತ್ತೆ. ಡ್ರಿಪ್ಪಿಂಗ್ ಲೈನ್ ಕೂಡ ಆನ್ ಮಾಡಿಸಿದ್ದೀನಿ. ನೋಡಿ, ಡ್ರಿಪ್ಪಿಂಗ್ ಲೈನ್ ಕೂಡ ಆನ್ ಮಾಡಿದ್ದೀನಿ. ಓಕೆ, ನಾನಂತೂ ಬೆಳಗ್ಗೆಯಿಂದ ವ್ಲಾಗೇ ಮಾಡಿಲ್ಲ. ನಾನು ಮತ್ತೆ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಮತ್ತೆ ಊಟನೇ ಮಾಡಿಲ್ಲ. ನಾನು ಹಾಗೆ ಬಂದುಬಿಟ್ಟೆ, ಟೈಮ್ ಆಗೋಯ್ತು ಅಂತ. ಯಾರೋ ಗೆಸ್ಟ್ ಬಂದಿದ್ರು ಅದಕ್ಕೆ. ನನಗಂತೂ ನಿಜವಾಗ್ಲೂ ಏನೇ ಒಂಥರ ಸ್ಮೆಲ್ ಬಂದ್ರೂ ಇಷ್ಟನೇ ಆಗ್ತಾಯಿಲ್ಲ. ತಲೆನೋವೆಲ್ಲ ಹಿಡ್ಕೊತಾ ಇದೆ. ಒಂಥರ ಸ್ಮೆಲ್ಲಿಗೆ ಒಂಥರ ವಕ್ರಕ್ಕೆ ಥರ ಅನಿಸ್ತಾ ಇದೆ. ಅಯ್ಯೋ, ಕೆಟ್ಟದಾಗ ಅನ್ನಿಸ್ತಾ ಇದೆ, ಒಂಥರ ಫೀಲಿಂಗು. ಮತ್ತು ಲಾನಿಗೆಲ್ಲ ನೀರು ಆನ್ ಮಾಡಿಸಿದ್ದೀನಿ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ ಅನಿಸುತ್ತೆ. ನೋಡಿ, ಲಾನಿಗೆಲ್ಲ ನೀರು ಆನ್ ಮಾಡಿಸಿದ್ದೀನಿ. ಹಾಗೆ ಮಾವಿನಕಾಯಿ ಎಲ್ಲ ಎಷ್ಟು ದಪ್ಪ ಆಗಿದೆ ಗೊತ್ತಾ? ನಿಮಗೆ ತೋರಿಸ್ತೀನಿ ಬನ್ನಿ, ಮಾವಿನಕಾಯಿ ಎಷ್ಟು ದಪ್ಪ ಆಗಿದೆ ಅಂತ. ನಾನು ಕರಿತಿದ್ದಾರೆ ಅಂದ್ಕೊಂಡೆ ನಾನು. ಹಾಗೆ ನೋಡಿ ಗೈಸ್, ನಾನು ಮಾವಿನಕಾಯಿ ತೋರಿಸ್ತೀನಿ ಎಷ್ಟೆಷ್ಟು ದಪ್ಪ ಆಗಿದ್ದಾವೆ ಅಂತ. ನೋಡಿ ಎಷ್ಟು ದಪ್ಪ ಆಗಿದೆ. ನೋಡಿ ಎಷ್ಟು ದಪ್ಪ ಆಗಿದೆ. ಉಪ್ಪಿನಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಆದರೆ ಉಪ್ಪಿನಕಾಯಿ ಹಾಕಿದ್ರೆ ಏನಂದರೆ, ಇವು ಹಣ್ಣಿನ ಮರ ಅಲ್ವಾ, ಹಾಗಾಗಿ ಉಪ್ಪಿನಕಾಯಿ ಹಾಕಿದ್ರೆ ಆಮೇಲೆ ಕಾಯಿ ಕೂಡ ಹುಳುಕ ಆಗಿಬಿಡ್ತವೆ. ಹಾಗಾಗಿ ಉಪ್ಪಿನಕಾಯಿಗೆ ಅಂತಲೇ ಇರುತ್ತಲ್ಲ, ಆ ಥರ ಕಾಯಲ್ಲಿ ಉಪ್ಪಿನಕಾಯಿ ಹಾಕಬೇಕು. ಈ ಥರದಲ್ಲಿ ಹಾಕಿದ್ರೆ ಸುಮ್ಮನೆ ಮರ ಕಾಯಿ ಎಲ್ಲ ಹುಳುಕ ಆಗಿಬಿಡುತ್ತೆ. ನಮ್ಮ ಆಂಟಿ ಮನೇಲಿ ಉಪ್ಪಿನಕಾಯಿ ಹಾಕಿದ್ರು, ತಗೊಬಂದಿದ್ದೀನಿ ಸ್ವಲ್ಪ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಎಷ್ಟು ಟೇಸ್ಟಿಯಾಗಿ. ನನಗದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಸಕ್ಕತ್ತಾಗಿದೆ ಉಪ್ಪಿನಕಾಯಿ ಮಾತ್ರ. ಯಾಕಂದರೆ ಕೊಚ್ಚು ಉಪ್ಪಿನಕಾಯಿ ಯಾವಾಗಲೂ ಅಷ್ಟು ಚೆನ್ನಾಗೇ ಇರುತ್ತೆ, ಟೇಸ್ಟಿಯಾಗೇ ಇರುತ್ತೆ. ಸೂಪರಾಗಿದೆ ಉಪ್ಪಿನಕಾಯಿ ಮಾತ್ರ. ಹಾಗೆ ಉಪ್ಪಿನಕಾಯಿ ಹಾಕೋದು ಈಸಿ, ಬಟ್ ಒಬ್ಬೊಬ್ಬರು ಕೈ ಇದು ಅಂತ ಹೇಳ್ತಾರಲ್ಲ,
ರುಚಿ ಅಂತ ಹೇಳ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಟೇಸ್ಟು, ಆ ಘಮ ಬರೋದಕ್ಕೆ ಅಲ್ವಾ. ಹಾಗೆ ಗಿರಿ ಕೂಡ ಇದಕ್ಕೆ ಹೋಗಿದ್ದಾರೆ, ಬೆಂಗಳೂರಿಗೆ ಹೋಗಿದ್ದಾರೆ. ಅವ್ರು ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಪಿಜ್ಜಾ ಥರ ಕೇಳಿದ್ದೀನಿ, ತರ್ತಾರೋ ಇಲ್ವೋ ಗೊತ್ತಿಲ್ಲ ಗೈಸ್. ಪಿಜ್ಜಾ ತಿನ್ನಬೇಕು, ತುಂಬ ದಿನ ಆಯಿತು ನಾನು ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ತರೋಕೆ ಹೇಳಿದ್ದೀನಿ. ಬರೋದು 6 ಗಂಟೆ ಆಗುತ್ತೆ ಅಂತ ಹೇಳಿದ್ದಾರೆ. ಇವಾಗ 4:15 ಆಯಿತು ಟೈಮು. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅವ್ರು ಬರೋದು. ನೋಡೋಣ, ತಂದರೆ ಮಾತ್ರ ತೋರಿಸ್ತೀನಿ. ನೋಡಿ ಅಲ್ಲಿ ಮೇಲ್ಗಡೆದು ಇಲ್ಲಿ ಅವತ್ತು ಅಷ್ಟು ಗಾಳಿ ಬಂತು, ಶನಿವಾರ ಸಿಕ್ಕಾಪಟ್ಟೆ ಗಾಳಿ ಎಲ್ಲ ಬಂದು ಉದುರಿ ಬಿದ್ದಿದೆ. ಇಲ್ಲಿ ಮೇಲೆ ಹಾಕಿರೋ ಚಾವಣಿ, ಲೈವ್ ಕೌಂಟರ್ ಚಾವಣಿ ಇಲ್ಲಿ ಬಿದ್ದಿದೆ ನೋಡಿ ಗೈಸ್. ನೋಡಿ ಈ ಕಡೆ ಮೋಡ ಎಷ್ಟು ಲುಕ್ಕಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಕಡೆ ಇಲ್ಲ, ಈ ಕಡೆ ಏನು ಅಷ್ಟೊಂದು ಮೋಡ ಏನೂ ಇಲ್ಲ. ಈ ಸೈಡ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನಾನು ಬಟ್ಟೆ ತೆಗೆಯೋಣ ಅಂತ ಮೇಲೆ ಬಂದೆ. ಮಧ್ಯಾಹ್ನ ಒಣಗಿಸ್ಬಿಟ್ಟು ಹೋಗಿದ್ದೆ. ಇವತ್ತು ಗಾಳಿ ಏನಿಲ್ಲ ಪುಣ್ಯಕ್ಕೆ. ಗಾಳಿ ಇದ್ದಿದ್ರೆ ಎಲ್ಲ ಹಾರಿಸ್ಕೊಂಡು ಹೊರಟೋಗಿರ್ತಿತ್ತು. ಒಂದು ಕೆಳಗೆ ಬಿದ್ದಿಲ್ಲ ಇವತ್ತು. ಎಲ್ಲ ನೀಟಾಗಿ ಹೇಗೆ ಒಣಸಿದ್ನು ಹಾಗೇ ಇದೆ. ಎಲ್ಲ ಬಿದ್ದೋಗುತ್ತೆ ಅಂತಲೇ ಒಂದ್ರ ಮೇಲೆ ಒಂದು ಥರ ಹಾಕೋಗಿದ್ದೆ. ಬಟ್ ಗಾಳಿ ಇವತ್ತು ಇಲ್ವಲ್ಲ, ಹಾಗಾಗಿ ಏನು ಬಿದ್ದಿಲ್ಲ ಕೆಳಗಡೆ. ಬಟ್ಟೆ ತಕ್ಕೊಂಡು ಮತ್ತೆ ಏನಾದ್ರು ಮಾಡಬೇಕು. ಮಧ್ಯಾಹ್ನ ಊಟನೇ ಆಗಿಲ್ಲ ನಂದು, ಕರೆಕ್ಟಾಗಿ ಎಲ್ಲ ಊಟನೇ ಮಾಡಿಲ್ಲ. ಹಾಗಾಗಿ ಇವಾಗ ಬೇಗ ಸ್ವಲ್ಪ ಮಾಡಿಕೊಂಡು ಮಶ್ರೂಮ್ ತಂದು ಇಟ್ಟಿದ್ದಾರೆ ಗಿರಿ. ಮಶ್ರೂಮ್ ಗೊಜ್ಜು ಮಾಡಿಕೊಂಡು ಚಪಾತಿ ಮಾಡ್ಕೋಬೇಕು. ನೋಡಿ ಮೊನ್ನೆ ಬಂದಿರೋ ಗಾಳಿಗೆ ಹೇಗೆ ಬಿದ್ದಿದೆ. ಹಾಳಾಗಿರೋ ಫ್ಯಾನ್ ಇದು, ಈಗ ಮೇಲ್ಗಡೆ ತಂದು ಇಟ್ಟಿದ್ವಿ, ಅದು ಫುಲ್ ಗಾಳಿಗೆ ಈ ಥರ ಬಿದ್ದೋಗಿದೆ. ಗಿರಿ ಮಶ್ರೂಮ್ ತಂದಿದ್ರು, ಮತ್ತು ಅದು ಮಾಡಿಲ್ಲ ಅಂದರೆ ಹಾಳಾಗಿಬಿಡುತ್ತೆ ಅಂದ್ಬಿಟ್ಟು ಮಶ್ರೂಮ್ ಗೊಜ್ಜು ಮಾಡಿಬಿಟ್ಟು ಚಪಾತಿ ಮಾಡ್ಕೊಂಡಿದ್ದೆ ನಾನು ಇವತ್ತು. ಗಿರಿ ಕೂಡ ಇನ್ನೂ ಬಂದಿಲ್ಲ, ಅವರು ಬರೋದು ತುಂಬ ಲೇಟ್ ಆಗುತ್ತೆ ಅನಿಸುತ್ತೆ, ಬೆಂಗಳೂರಿಗೆ ಹೋಗಿದ್ದಾರೆ ಅಲ್ವಾ, ಹಾಗಾಗಿ. ಹಾಯ್ ಗಾಯ್ಸ್, ಟೈಮ್ ಇವಾಗ 10:15 ಆಯಿತು. ನಾನು ವ್ಲಾಗ್ನ ಎಂಡ್ ಮಾಡ್ದೇ ಮಲ್ಕೊಂಡಿದ್ದೆ. ತುಂಬ ಸುಸ್ತಾಗ್ತಾಯಿತ್ತು ನನಗೆ, ಅದಕ್ಕೆ ಮಲ್ಕೊಂಡಿದ್ದೆ. ಹಾಗೆ ಚಪಾತಿ ಮತ್ತು ಮಶ್ರೂಮ್ ಗ್ರೇವಿ ತಿಂದ್ಬಿಟ್ಟು ಬೇಗನೆ ತಿಂದ್ಬಿಟ್ಟು ಮಲ್ಕೊಂಡಿದ್ದೆ. ಗಿರಿ ಬರ್ತಾರೆ ಅಂತ ಎಚ್ಚರನೇ ಇದ್ದೆ, ನಿದ್ದೆ ಏನು ಬಂದಿರಲಿಲ್ಲ. ಬಟ್ ಅವ್ರು ಇವಾಗ ಕಾಲ್ ಮಾಡಿಬಿಟ್ಟು ನಾನು ಇವಾಗ ಹೊರಟಿದ್ದೀನಿ ಬೆಂಗಳೂರಿಂದ, ಮಲ್ಕೊಳ್ಳಿ ನೀವೆಲ್ಲ ಅಂದರೆ ನಮ್ಮನ್ನ ವೇಟ್ ಮಾಡೋದು ಬೇಡ ಅಂತ ಹೇಳಿದ್ರು. ಹಾಗಾಗಿ ಮತ್ತೆ ನನಗೆ ನೆನಪಾಯಿತು ವ್ಲಾಗ್ನ ಎಂಡ್ ಮಾಡಿಲ್ಲ ಅಂತ. ಹಾಗಾಗಿ ಮತ್ತೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಪಿಜ್ಜಾ ತರ್ತಾರೆ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಅವ್ರು ಬರೋದೇ ಲೇಟ್ ಆಗುತ್ತೆ, ಇನ್ನು ಪಿಜ್ಜಾ ಎಲ್ಲ ತರೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಆಸೆ ನಿರಾಸೆ ಆಯಿತು. ಕೂದಲು ನೋಡಿ ಹೇಗೆ ಒಂಥರ ಕೆದರ್ಕೋಗ್ಬಿಟ್ಟಿದೆ. ಆಸೆ ನಿರಾಸೆ ಆಯಿತು. ಏಕೆಂದರೆ ಪಿಜ್ಜಾ ತಿಂದು ತುಂಬ ದಿನ ಆಗಿತ್ತು, ತರ್ತಾರೆ ಅಂತ ಅಂದ್ಕೊಂಡೆ. ಬಟ್ ಅವ್ರು ಬರೋದೇ ಲೇಟ್ ಆಗ್ತಾಯಿದೆ, ಇನ್ನು ಪಿಜ್ಜಾ ಹೇಗೆ ಅಲ್ವಾ. ಹಾಗಾಗಿ ಇನ್ನು ಯಾವತ್ತಾರ ಹೋಗಿಬಿಟ್ಟು ತಿನ್ನಬೇಕು. ಸಾರಿ. ಹಾಗೆ ಲೈಟಾಗಿ ನಿದ್ದೆ ಬರ್ತಾಯಿದೆ, ನಿದ್ದೆ ಫುಲ್ ಎಳೀತೆ. ಇವಾಗ ನನಗೆ ಏನಂದರೆ, ನಾನು ಬೇಗ ಮಲಗಿ ಬೇಗ ಎದ್ರೂ ಮತ್ತೆ ನನಗೆ ನಿದ್ದೆ ಎಳೀತಾ ಇರುತ್ತೆ. ಮಧ್ಯಾಹ್ನ ವರ್ಕಲ್ಲಿರ್ಬೇಕಾದ್ರೂ ಅಷ್ಟೇ ನಿದ್ದೆ ಎಳೀತಾ ಇರುತ್ತೆ, ಏನಕ್ಕೆ ಅಂತಲೇ ಗೊತ್ತಾಗಲ್ಲ. ಮತ್ತು ಇವಾಗೂ ಅಷ್ಟೇ, ನಾವು ಮಲಗೋದು 11 ಗಂಟೆ ಎಲ್ಲ ಆಗ್ತಿತ್ತು, 11, 12 ಎಲ್ಲ ಆಗ್ತಾಯಿತ್ತು. ಆದರೆ ಇವಾಗಂತೂ ನನಗಂತೂ ಫುಲ್ಲು ಮನೆಗೆ ಬಂದ ತಕ್ಷಣವೇ ಮಲ್ಕೋಬೇಡ ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟು ನಿದ್ದೆ ಎಳೀತಾ ಇರುತ್ತೆ ನನಗೆ, ಏನಕ್ಕೆ ಅಂತಲೇ ಗೊತ್ತಾಗಲ್ಲ. ಈ ಥರ ಎಲ್ಲ ಆಗುತ್ತೆ ನನಗೆ, ಫುಲ್ಲು ನಿದ್ದೆ. ಬಟ್ ನಿದ್ದೆ ಮಾಡೋಕ್ಕಾಗಲ್ಲ ಕೆಲಸ ಬಿಟ್ಬಿಟ್ಟು. ಹಾಗಾಗಿ ಮಧ್ಯಾಹ್ನ ಟೈಮು ಅಷ್ಟೇ ಫುಲ್ ಮಲ್ಕೊಬಿಡೋಣ ಅನಿಸ್ಬಿಡುತ್ತೆ, ಅಷ್ಟು ಸುಸ್ತಾಗಿಬಿಡುತ್ತೆ. ಬಟ್ ಕೆಲಸ ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿ ಮತ್ತು ಏನಿಲ್ಲ. ಇವಾಗ ನಾನು ಮಲ್ಕೋತೀನಿ, ಅವ್ರು ಬರೋದು ತುಂಬ ಲೇಟ್ ಆಗಿಬಿಡುತ್ತೆ. ಡೋರ್ನ ಹಾಗೆ ಹಾಕಿಬಿಟ್ಟು ನಾನು ಮಲ್ಕೊತೀನಿ. ಅವರು ಏನಾದರೂ ನೈಟಲ್ಲಿ ಬಂದು ಮಲ್ಕೋತಾರೆ.
ನನಗೆ ಎಚ್ಚರ ಆಗಿಲ್ಲ ಅಂದ್ರೂ. ಓಕೆ ಗೈಸ್, ತುಂಬ ನಿದ್ದೆ ಎಳಿತಾ ಇದೆ. ಇವತ್ತು ಜಾಸ್ತಿ ನಾನು ಬ್ಲಾಗ್ನೇ ಮಾಡೋಕ್ಕಾಗ್ತಾನೇ ಇಲ್ಲ. ನನ್ನ ಹತ್ರ ಫುಲ್ ಸುಸ್ತು, ನನಗೆ ಜಾಸ್ತಿ ನನಗೆ ಮಾಡೋಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಪ್ಲೀಸ್ ನನಗೆ ಜಾಸ್ತಿ ಸಪೋರ್ಟ್ ಮಾಡಿ. ಹೀಗೆ ನಾನು ಇನ್ನೂ ವೀಡಿಯೋಸ್ ಮಾಡೋದಕ್ಕೆ ನನಗೆ ಎನರ್ಜಿ ಬಂದಂಗಾಗುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಫಸ್ಟ್ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್.